ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನನಗೆ ಈ ನಡುವೆ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು, ಮಾಡಿರಲಿಲ್ಲ. ನಿನ್ನೆ ನಾನು ಅವರೆಕಾಯಿ ಮೇಳಕ್ಕೆ ಹೋಗಿ ಬಂದೆ. ಅದ್ರದ್ದು ಬೇಗ ಮಾಡಿಬಿಡೋಣ ಅಂತ ಮಾಡಿದೆ. ಮಿಸ್ ಮಾಡದೆ ಹೋಗಬೇಕಾಗಿರೋವಂಥ ಒಂದು ಮೇಳ ಅಂತಲೇ ಹೇಳ್ಬೋದು. ಯಾವಾಗಲೂ ಇದು ನಡೆಯುತ್ತೆ. ಮುಂಚೆ ಎಲ್ಲ ವಿಶ್ವೇಶ್ವರಪುರಂ ಅವರದ್ದು ವಾಸವಿ ಕಾಂಡಿಮೆಂಟ್ಸ್ ಅಂತ ಅವ್ರು ಇದನ್ನು ಆರ್ಗನೈಸ್ ಮಾಡೋದು, ಅಲ್ಲೇ ನಡೀತಾ ಇತ್ತು. ಬಟ್ ಈಗ ಒಂದು 3 ಇಯರ್ಸಿಂದ ನ್ಯಾಷನಲ್ ಕಾಲೇಜ್ ಪ್ಲೇ ಗ್ರೌಂಡಲ್ಲಿ ತುಂಬ ದೊಡ್ಡದಾಗಿ ಆರ್ಗನೈಸ್ ಮಾಡ್ತಾರೆ. ಇಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ಅವರೆಕಾಯಿ ಮೇಳದಲ್ಲಿ ಎವ್ರಿಥಿಂಗ್ ನೀವು ಏನು ತೊಗೊಂಡ್ರೂ ಅದು ಅವರೆಕಾಯಿಂದನೇ ಮಾಡಿರೋವಂಥದ್ದು. ಎಲ್ಲ ಸ್ವೀಟ್ಸು ಸಹ ಅದಕ್ಕೂ ಅವರೆಕಾಯಿ ಹಾಕಿರ್ತಾರೆ. ನೋಡಿ ಇಲ್ಲೇ ನೋಡಿ, ಅವರೆಕಾಯಿ ಬೇಳೆ ದೋಸೆ, ಆಮೇಲೆ ಈ ಕಡೆ ನೋಡಿ ಇಲ್ಲೆಲ್ಲ ಅವರೆಬೇಳೆ ವಡೆ, ಇದು ಸ್ಯಾಂಡ್ವಿಚ್ಚು, ಆ ಥರ ಎಲ್ಲ ನೋಡಿ ಇಲ್ಲಿ ಸ್ಯಾಂಡ್ವಿಚ್ ಇದೆ. ಆಮೇಲೆ ಈವನ್ ನಿಪ್ಪಟ್ಟು ಅಂಥದ್ದು ಸಹ, ಉಪ್ಪಿಟ್ಟು, ದೋಸೆ ಎಲ್ಲನೂ ಸಹ ಅವರೆಕಾಯ್ದೇ ಇರುತ್ತೆ. ನಿನ್ನೆ ಅಂತೂ ನ್ಯೂ ಇಯರ್ ಆದರೆ ಈವ್ನಿಂಗ್ ಮೇಲೆ ಹೋದರೆ ಇಲ್ಲಿ ಕಾಲಿಡೋಕ್ಕೂ ಆಗೋಲ್ಲ. ನಾವು ಬೇಗ ಹೋಗಿಬಿಟ್ಟಿದ್ವಿ, ಲೈಕ್ 12 o'clock ಹಂಗೆ ಹೋಗಿದ್ವಿ. ಹಾಗಾಗಿ ಓಕೆ ಇತ್ತು. ಇಲ್ಲೆಲ್ಲ ಬೇರೆ ಬೇರೆನೂ ತೊಗೋಬೋದು, ಅಥವಾ ನೋಡಿ ಈಗ ಈ ವರ್ಷದಿಂದ ಹೊಸದಾಗಿ ನಿಂತ್ಕೊಂಡೇ ತಿನ್ನೋಕ್ಕಾಗದಿದ್ದವರಿಗೆ ಅಂತ ಈ ರೀತಿ ಕೂತ್ಕೊಂಡು ತಿನ್ನೋದು ಅರೇಂಜ್ ಮಾಡಿದ್ದಾರೆ. ಒಟ್ಟು ಟೋಟಲಿ ಅಲ್ಲೆಲ್ಲ ಇರುತ್ತೆ, ಅನ್ಲಿಮಿಟೆಡ್. 450 ಸಮಥಿಂಗ್ ಏನೋ ಕೊಟ್ಟರೆ ಎಲ್ಲ ಐಟಮು ನಿಮಗೆ ಅವರು ಪ್ರೊವೈಡ್ ಮಾಡ್ತಾರೆ. ಆ ಥರನೂ ಇರುತ್ತೆ. ಇಲ್ಲ ಬೇಡ ಅಂದರೆ ನಮಗಿಷ್ಟ ಬಂದಿದ್ದು ಓಡಾಡ್ಕೊಂಡು ತಿನ್ಬೋದು. ನೋಡಿ ದೋಸೆಗಂತೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಎಲ್ಲಿ ನೋಡಿದ್ರು ನೋಡಿ ಈ ಸ್ವೀಟ್ಸು, ಇದರಲ್ಲೂ ಸಹ ಪ್ರತಿಯೊಂದು ಈ ಮೈಸೂರು ಪಾಕ ಆಗಲಿ ಎಲ್ಲ ಸ್ವೀಟ್ಸು ಸಹ ಅವರೆಕಾಯಲ್ಲೇ ಮಾಡಿರೋದು. ಜಿಲೇಬಿನೂ ಅವರೆಕಾಯಲ್ಲೇ ಮಾಡ್ತಾ ಇರ್ತಾರೆ. ತುಂಬ ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ನೋಡಿ. ಇಲ್ಲಿ ಇದೆಲ್ಲ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಅಂತ ಅರೇಂಜ್ ಮಾಡಿದರು. ಜನಗಳೆಲ್ಲ ತುಂಬ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿರ್ತಾರಲ್ಲ, ಕುತ್ಕೊಂಡ್ಬಿಟ್ಟು ತುಂಬ ಎಂಜಾಯ್ ಮಾಡ್ತಾಯಿದ್ರು. ನೋಡೋಕ್ಕೇ ಒಂಥರ ಖುಷಿ ಆಗುತ್ತೆ. ಇಷ್ಟೊತ್ತಿಗೆ ಖಾಲಿ ಇತ್ತು. ನಾವು ಬರೋಷ್ಟೊತ್ತಿಗೆ ಒಂದು 2-3 hours ಅಲ್ಲೇ ಇದ್ವಿ. ನಾವು ವಾಪಸ್ ಬರೋಷ್ಟೊತ್ತಿಗೆ ಫುಲ್ಲು ಜನ ಆಗಿಬಿಟ್ಟಿದ್ರು. ಈವ್ನಿಂಗ್ ಆಗ್ತಾ ಇದ್ದಂಗೂ ಜಾಸ್ತಿ ಆಗುತ್ತೆ. ನೋಡಿ ಇಲ್ಲಿ ನಾವು ಹಳೇ ಈ ಮೈಸೂರು ಸ್ಯಾಂಡಲ್ ಸೋಪು ಎಲ್ಲ ನಿಮಗೆ ಬೇಕಾದ್ರೂ ಇಲ್ಲಿ ಸಿಗತ್ತೆ. ತಿಂಡಿ ಎಲ್ಲ ತಿಂದಾದಮೇಲೆ ಶಾಪಿಂಗಿಗಂತೂ ತುಂಬ ಚಾನ್ಸಸ್ ಇಲ್ಲಿದೆ. ನಾನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಮಿಸ್ ಮಾಡದೆ ನೋಡಿ, ಪೂರ್ತಿ ನೋಡಿ. ಯಾಕಂದರೆ ನಿಮ್ಗೆ ಅಲ್ಲಿ ಏನೇನಿದೆ ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಇನ್ನು 3 days, ಸಂಡೇವರೆಗಿದೆ, 4thವರೆಗಿದೆ, 27th ಸ್ಟಾರ್ಟ್ ಆಗಿದೆ, 4thವರೆಗೂ ಇದೆ. ಆಗ ನೀವು ಹೋಗ್ಬೋದು. ನೋಡಿ ಈ ರೀತಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ, ಮಿಲ್ಕು, ಕರ್ಡು ಅದೆಲ್ಲ ನಿಮಗೆ ಇರುತ್ತೆ. ನಮಸ್ತೆ, ನನ್ನ ಹೆಸರು ಹರ್ಷಿತ್ ಜೇಗೌಡ ಅಂತ. ನಾವು ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘದಿಂದ ಇಲ್ಲಿ ಸ್ಟಾಲ್ ಹಾಕಿದ್ದೀವಿ. ನಾವೆಲ್ಲ ಶ್ರೀಗಂಧ ಬೆಳೆಗಾರರು ಸೇರಿ ಒಂದು ಸಂಘ ಮಾಡಿಕೊಂಡು ಡೈರೆಕ್ಟ್ ಫಾರ್ಮರ್ ಟು ಕನ್ಸ್ಯೂಮರ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಡೈರೆಕ್ಟ್ ಆಗಿ ನಮ್ಮ ರೈತರ ತೋಟದಲ್ಲಿ ಬೆಳೆದದನ್ನ ನಾವೇ ಬಂದು ಡೈರೆಕ್ಟ್ ಆಗಿ ಸೇಲ್ ಮಾಡ್ತಿದ್ದೀವಿ. ಇದು ಶ್ರೀಗಂಧದಲ್ಲಿ ಆರ್ಟ್ ವುಡ್ ಅಂತೀವಲ್ಲ, ಅದ್ರದ್ದು ಇದರಲ್ಲೇ ಶ್ರೀಗಂಧ ತೆಗೆದ್ಬಿಟ್ಟು ಯೂಸ್ ಮಾಡೋದು. ನಾವೊಂದು ಶ್ರೀಗಂಧದ ಪೀಸ್ ತಗೊಂಡ್ರೆ, ಒಂದು ಮರ ಕ್ರಾಸ್ ಸೆಕ್ಷನ್ ತಗೊಂಡ್ರೆ, ಇಷ್ಟು ದಪ್ಪ ಮರ ಇದ್ದಾಗ ಈ ಹೊರಗಡೆ ವುಡ್ಡನ್ನ ವೈಟ್ ವುಡ್ ಅಂತೀವಿ. ಇದರಲ್ಲಿ ಆಯಿಲ್ ಕಂಟೆಂಟ್ ಆಗಲಿ ಅರೋಮಾ ಆಗಲಿ ಇರಲ್ಲ. ಇದನ್ನ ನಾವು ಅಗರಬತ್ತಿಗೆ ಯೂಸ್ ಮಾಡ್ತೀವಿ ಅಷ್ಟೇ, ಅಗರಬತ್ತಿ ಧೂಪಕ್ಕೆ. ಈ ಮಧ್ಯ ಒಳಗಡೆ ಇದೆಯಲ್ಲ ಈ ಡಾರ್ಕ್ ಕಲರ್ ವುಡ್, ಈ ಪೋರ್ಷನ್, ಇದನ್ನ ಆರ್ಟ್ ವುಡ್ ಅಂತೀವಿ, ಗರ್ಭ ಅಂತ. ಇದ್ರಲ್ಲಿ ಆಕ್ಚುಲಿ ಆಯಿಲ್ ಕಂಟೆಂಟ್ ಮತ್ತೆ ಅರೋಮಾ ಇರೋದು. ಸೊ ಈ ಪೀಸಸ್ ಎಲ್ಲ ನಾವು ಗಂಧ ತೆಗೆದು ಯೂಸ್ ತಗೊಳ್ಳೋದನ್ನ ಈ ಸೆಂಟರ್ ಪಾರ್ಟಿಂದ ತಗೊಂಡಿರ್ತೀವಿ. ಇದ್ರಲ್ಲಿ ಗಂಧ ತೆಗೆದು ಯೂಸ್ ಮಾಡ್ತೀವಿ. ನಾವು ದೇವ್ರ ಮನೇಲಿ ಯೂಸ್ ಮಾಡ್ತೀವಿ, ಪೂಜೆಯಲ್ಲಿ ಯೂಸ್ ಮಾಡ್ತೀವಿ. ಆಮೇಲೆ ಇದು ಗಂಧ ತೆಗೆದು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಒಳ್ಳೆ ಗ್ಲೋ ಬರುತ್ತೆ, ಆಕ್ನೆ ರೆಡ್ಯೂಸ್ ಆಗುತ್ತೆ, ಪಿಂಪಲ್ಸ್ ರೆಡ್ಯೂಸ್ ಆಗುತ್ತೆ, ಮತ್ತೆ ಡಾರ್ಕ್ ಸ್ಪಾಟ್ಸ್ ರೆಡ್ಯೂಸ್ ಆಗುತ್ತೆ ಮ್ಯಾಮ್. ಆಮೇಲೆ ಇದು ನಮ್ಮ ಸಂಘದ ವಿಸಿಟಿಂಗ್ ಕಾರ್ಡ್. ನಿಮ್ಗೆ ಏನೇ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ಸ್ ಬೇಕಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಮ್ಯಾಮ್. ಶೋರ್, ಥ್ಯಾಂಕ್ ಯು. ಶ್ರೀಗಂಧದ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು. ಹಾಗೆ ಬಿಟ್ಟೆ. ಅದಕ್ಕೆ ಅವರಿಗೆ ಯಾರೆಲ್ಲರೂ ಅಷ್ಟೇ ಇಂಟ್ರೆಸ್ಟಿಂದ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಹೋದರೆ ನೋಡಿ ಇದೆಲ್ಲ ಇದೆ. ಆಮೇಲೆ ಈ ಕಡೆ ಬಂದರೆ ಸರ್ ಫ್ರಿಜ್ ಮ್ಯಾಗ್ನೆಟ್ ಆ್ಯಂಡ್ ಕಿಚನ್ ಕಸ್ಟಮೈಸ್ ಇದೆ. ನೀವು ಫೋಟೋ ಕಳಿಸಿದ್ರೆ 10 minutes ಇಲ್ಲೇ ರೆಡಿ ಮಾಡಿಕೊಡ್ತೀವಿ. Hi ma'am, we are from Frisley. It's all about organic. Like we have our own app available in Play Store. Like once order is placed, we'll be delivering it in 100 minutes.
anywhere in the bank. Like we don't use maida, refined oils, refined sugars and all. You can try out our free sample. It's okay, I took it. This is dry fruit laddu. You can take, ma'am. You can take full. Oh, thank you. Can I take the photo of this full whole? Yeah, sure. What are all this? This is just we mentioned app one. Our app is available in Play Store, App Store. ನೋಡಿ ಈ ಥರ ಈ ಡ್ರೆಸ್ಗಳು ಕುರ್ತಾಗಳಂತೂ ತುಂಬ ಚೆನ್ನಾಗಿದೆ. ಸುಮಾರು ಅಂಗಡಿಗಳಿತ್ತು, ಎಲ್ಲ ಕಡೆನೂ ಕುರ್ತಾ ತುಂಬ ಕಾಶ್ಮೀರಿ ಕುರ್ತಾ ಅಂತ ಎಲ್ಲ ಸಿಕ್ತು. ಇಲ್ಲಿ ಪಾರ್ಟ್ ಮಾಡೋದಿದೆ, ನೀವು 150 ರೂಪೀಸ್ ಏನೋ ಕೊಟ್ಟರೆ ನಿಮ್ಮ ಕೈಯಲ್ಲೇ ನೀವು ಪಾರ್ಟ್ ಮಾಡ್ಬೋದು. ಒಟ್ನಲ್ಲಿ ತುಂಬ ವೆರೈಟೀಸ್ ಇದೆ, ತುಂಬ ಇಷ್ಟ ಇದೆ. ಮಕ್ಕಳಿಗೆ ಆಡಿಸ್ಲಿಕ್ಕೆ ಈ ಥರ ಪ್ಲೇ ಏರಿಯಾ ಇದೆ. ಖಂಡಿತ ಹೋಗಿ. ಇನ್ನು 3 ಡೇಸ್ ವೀಕೆಂಡಿಗೆ ಹೋಗಲಿಕ್ಕೆ ಒಳ್ಳೆಯ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ತಿನ್ನೋಕ್ಕೆ ಇಷ್ಟ ಆಗೋವಂಥದ್ದು ಸಹ ಕಾಟನ್ ಕ್ಯಾಂಡಿ ಆಗಲಿ ಇನ್ನು ಅವೆಲ್ಲ ಇರುತ್ತೆ. ಆಮೇಲೆ ಟ್ವಿಸ್ಟರ್ಸು, ಪೊಟ್ಯಾಟೊ ಟ್ವಿಸ್ಟರ್ಸ್ ಎಲ್ಲ, ಈಗ ನೋಡಿ ಹಾಕ್ಕೊಳ್ಳಿಕ್ಕೆ ಜ್ಯುವೆಲರೀಸ್ ಎಲ್ಲ ಅಂಥ ಅಂಗಡಿಗಳು ಸುಮಾರಿದೆ ಅಲ್ಲಿ. ಡಿಸ್ಕೌಂಟ್ ಹೋಗಿ 500 ರೂಪಾಯಿ. ನೀರು ಬಿದ್ದರೆ ಹಾಳಾಗಲ್ಲ, ವಾಷಬಲ್, ಹಿಂಗೆ ಮಾಡಿ ಕಟ್ ಆಗಲ್ಲ, ಏನಾಗಲ್ಲ. ಡೈಲಿ ಯೂಸ್. ಏನೇನು ಒಳ್ಳೆಯದು? ಅದೇ ಪಾದ ಉರಿ, ಕಾಲು ನೋವು, ಹಿಂಡಿ ನೋವು, ಮಂಡಿ ನೋವು, ಡಯಾಬಿಟೀಸ್ ಇದ್ದರೆ ಪಾದ ಜುಮ್ ಅನಿಸುತ್ತೆ, ಪಾದ ಉರಿ ಬರುತ್ತೆ, ಪಾದ ನೋವು ಬರುತ್ತೆ, ಅದೆಲ್ಲ ಕಮ್ಮಿ ಆಗೋದು. ನಿಮ್ಮ ಮನೇಲಿ ಹಾಕೊಂಡ್ಬೇಕಾ ಹೊರಗಡೆ? ಹೊರಗಡೆ. ಓಕೆ ನೋಡಿ ಪಾದ ಉರಿ. ನೋಡಿ ಕುರ್ತೀಸೇ ನಾನು ಹೇಳಿದ್ದು, ಕಾಶ್ಮೀರಿ ಕುರ್ತಿ 1553 ತೊಗೊಂಡ್ರೆ 1300. ಇದು ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಸಹ ತುಂಬ ಚೆನ್ನಾಗಿದೆ ಇದರದ್ದು. ಇದೆಲ್ಲ ಪಿಕಲ್ಸ್, ವೆರೈಟೀಸ್ ಆಫ್ ಪಿಕಲ್ಸ್ ಎಲ್ಲ ಮಾಡಿದ್ದಾರೆ. ರಾಜಸ್ಥಾನಿ ಪಿಕಲ್ಸ್ ಅಂತ ಎಷ್ಟೊಂದು ಥರದ್ದೆಲ್ಲ ವೆರೈಟಿ ಇಟ್ಕೊಂಡಿದ್ರು. ಈ ಜ್ಯುವೆಲರೀಸೇ ಎಲ್ಲಿ ನೋಡಿದ್ರು ಜ್ಯುವೆಲರಿ, ಡ್ರೆಸ್ಸು, ಚಪ್ಪಲಿಗಳು ತುಂಬ ಜಾಸ್ತಿ ಇತ್ತು. ಮತ್ತು ಚೆನ್ನಾಗೂ ಇತ್ತು ಎಲ್ಲನೂ ಒಂಥರ. ನೋಡಿ ಎಲ್ಲಿ ನೋಡಿದ್ರು ತುಂಬ ಅಂಗಡಿಗಳು ಜ್ಯುವೆಲರೀಸ್ ಥರದ್ದು. ಎಲ್ಲ ಕಡೆ ಹೆಣ್ಮಕ್ಳು ನೋಡ್ತಾ ನಿಂತಿರ್ತಿದ್ರು. ನೋಡಿ ಇಲ್ಲಿ ಈ ಥರ ಆಲ್ಫಾಬೆಟ್ಸ್ ಬುಕ್ಸು, ಸ್ಟೋರಿ ಬುಕ್ಸ್, ಅದೆಲ್ಲ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಈ ಅವರೆ ಮೇಳ ಸ್ಟಾರ್ಟ್ ಆಗಿದ್ದು 2000 ವಿಸಿಟ್ ಮಾಗಡಿಯಿಂದ ರೈತರೆಲ್ಲ ಈ ಅವರೆ ಬೇಳೆನ ಬೆಳೆದು ತೊಗೊಂಡು ಬರ್ತಿದ್ದಾಗ ಅವ್ರಿಗೆ ಮಾರಾಟ ಆಗದೆ ಹಾಳಾಗಿಬಿಡ್ತಾ ಇತ್ತಂತೆ. ಅದನ್ನು ನೋಡಿ ಈ ವಾಸವಿ ಸ್ಟೋರ್ಸ್ ಈಗ ಇಷ್ಟು ದೊಡ್ಡದಾಗಿದೆ, ಅವಾಗ ಏನಿರಲಿಲ್ಲ. ಗೀತಾ ಶಿವಕುಮಾರ್ ಅಂತ ಅವರು ರೈತರಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಅವರಿಂದ ಅದನ್ನು ಕೊಂಡ್ಕೊಂಡು ಸಣ್ಣದಾಗಿ ಅಂಗಡಿನ ಸ್ಟಾರ್ಟ್ ಮಾಡಿ ನಿಪ್ಪಟ್ಟು, ಕೋಡ್ಬಳೆ ಆ ಥರದ್ದೆಲ್ಲ ಅದರಿಂದ ಮಾಡ್ತಾಯಿದ್ರಂತೆ. ಹಾಗೆ ಆಮೇಲೆ ಬೆಳೆದು ಎಲ್ಲ ತುಂಬ ಜನ ಅದಕ್ಕೆ ಸೇರಿಕೊಂಡು ಈಗಲೂ ಬಟ್ ಅವ್ರ ಅಂಡರೇ ಇರೋದು ದೊಡ್ಡದಾಗಿ ಫೇರು ನಡೆಯುತ್ತೆ. ಈ ಮೊನ್ನೆವರೆಗೂ ಅದೇ ಹೇಳಿದಲ್ಲ, ವಿಶ್ವೇಶ್ವರಪುರ ಅವ್ರ ಅಂಗಡಿ ಇರೋ ಹತ್ರನೇ ನಡೀತಿತ್ತು. ಇವಾಗ ಇಲ್ಲಿ ತೊಗೊಂಡು ಬಂದು ಇಲ್ಲಿ ಇನ್ನೂ ದೊಡ್ಡದಾಗಿ ಸೋಷಿಯಲ್ ಮೀಡಿಯಾಯಿಂದ ತುಂಬ ಹೆಲ್ಪ್ ಆಗಿ ಈಗ ಇಷ್ಟು ಜೋರಾಗಿ ನಡೆಯುತ್ತೆ. ಇಲ್ಲೆಲ್ಲ ಚಟ್ನಿ ಪುಡಿಗಳು, ತುಂಬ ವೆರೈಟಿ ಚಟ್ನಿ ಪುಡಿಗಳೆಲ್ಲ ಇತ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಅಂಗಡಿ ಆ ಥರ ಸ್ಟಾರ್ಟ್ ಆಗಿದ್ದು ಇವಾಗ ಇಷ್ಟು ದೊಡ್ಡ ಫೇರ್ ಆಗಿ 5-6 ದಿನ ಬೆಂಗಳೂರಲ್ಲಿ ನಡೆಸಬೇಕು ರಾತ್ರಿ ಹೆಚ್ಚಿ ಅರ್ಧ ಗಂಟೆ ಬಿಡಿ, ಮತ್ತೆ ಹೆಚ್ಚಿ ಬೆಳಿಗ್ಗೆ ಎದ್ದು ಬಿಸಿ ನೀರು ಹಾಕಿ. ಇಲ್ಲಿ ಸಾಫ್ಟ್ ವಾಟರ್ ಇರುತ್ತೆ, ಉರಿಯುತ್ತೆ. ನೋಡಿ ಈ ಥರ ಸೀರೆಗಳಂತೂ ತುಂಬ ಚೆನ್ನಾಗಿತ್ತು. ಒಂಥರ ಇಳ್ಕಲ್ ಕಾಟನ್ ಥರ ಸೀರೆ ತುಂಬ ಚೆನ್ನಾಗಿತ್ತಿದು. ಆ್ಯಕ್ಚುಲಿ ಕಲರು ಎಲ್ಲ
ದೇಸಿ ಪ್ರಾಡಕ್ಟ್ಸ್ ಅಂತ. ಇದ್ಯಾವುದೋ ಇದು ಬೇಕ್ರಿಯವ್ರು ಯಾರೋ ಬ್ರೆಡ್ ಥಿಯರಿ ಅಂತ, ಇದು ಸಹ ತುಂಬ ಚೆನ್ನಾಯಿತು. ಇದೆಲ್ಲ ಮಕ್ಕಳಿಗೆ ಎಲ್ಲ ತುಂಬ ಇಷ್ಟ ಆಗುತ್ತೆ. ಏನೋ ಬೇಕಾದ ಪುಡಿ ನಮಗೆ ಹೊಡ್ಕೋಬೇಡಿ, ಕಬ್ಬಿ ಹೊಡ್ಕೊಳ್ಳಿ. ನಿಮ್ಮನ್ನ ತೋರಿಸೋಣ. ಆರೋಗ್ಯಕ್ಕೆ ಒಳ್ಳೆ. ಜಿಂಜರ್, ಲೈಮ್, ಪುದೀನ, ಪೈನಾಪುಲು ಮತ್ತು ಬ್ಲ್ಯಾಕ್ ಸಾಲ್ಟು, ಜಲ್ಜೀರಾ, ಪೈನಾಪುಲ್ ಹಾಕ್ತಾರೆ. ನ್ಯಾಚುರಲ್ ಆಗಿ ಮಾಡ್ಕೊಡ್ತೀವಿ ಮೇಡಮ್. ತುಂಬ ಇಂಪಾರ್ಟೆಂಟ್. ಮನಸ್ಸಿಗೆ, ಕಿಡ್ನಿ, ಲಿವರ್ಗೆ, ಎನರ್ಜಿಗೆ ಎಲ್ಲ ತುಂಬ ಒಳ್ಳೆಯದು. ಕಬ್ಬಿನ ಜ್ಯೂಸ್ ಕುಡ್ಕೊಳ್ಳಿ. ಅದೇ ಅಕ್ಕ ಹೇಳಿ. ನೋಡಿ, ನಂಗೆ ಎಲ್ಲಕ್ಕಿಂತ ಈ ಅಂಗಡಿ ಒಂದು ತುಂಬ ಇಷ್ಟ ಆಯಿತು ನನಗೆ. ಇಲ್ಲಿ ಎಷ್ಟು 30, 20, 40 ಕೊನೆಗೆ 200, 300 ರುಪೀಸ್ದು ಎಲ್ಲ ಇದೆ. ಈ ಥರ ಎಲ್ಲ ತುಂಬ ಈ ಥರ ಬಾಕ್ಸಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ಈ ಥರದ್ದು ಸೆಟ್ಸ್ ಎಷ್ಟು ಬೇಕಾದ್ರೂ ತೊಗೊಳ್ಬೋದು. ತುಂಬ ವೆರೈಟಿ ಡಿಸೈನ್ಸ್ದೆಲ್ಲ ಇದೆ. ರೀಸನಬಲ್ ಆಗೂ ಇತ್ತು. 60 ಈ ತಟ್ಟೆಗಳೆಲ್ಲ ಅಷ್ಟೇ. ನೋಡಿ, ನಾನು ಇದೊಂದು ಸುಮ್ಮನೆ ತೊಗೊಂಡೆ ಈ ಥರದ್ದು. ಈ ಥರ ಹಾಕಿ ಚಟ್ನಿ ಇದು ಎಲ್ಲ ಹಾಕ್ಕೊಡೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಇದು ಒಂದು ತುಂಬ ಸ್ಪೆಷಲ್ ನೋಡಿ. ಈವನ್ ದಹಿ ಪುರಿ, ಮಸಾಲೆ ಪುರಿ, ಪಾನಿಪುರಿ ಅದು ಸಹ ಅವರೆಕಾಯಿಂದನೇ ಅದ್ರದ್ದು ಸೈಡ್ ಡಿಶ್ ಮಾಡಿದ್ದಾರೆ. ಅದು ಸಹ ಅವರೇ ಬೇಳೆ ಮೇಳ ಆಗಿರೋದಕ್ಕೆ ಅವರೆಕಾಯಲ್ಲೇ ಮಾಡಿದ್ರು. ಇದು ತುಂಬ ಟೇಸ್ಟಿಯಾಗಿತ್ತು. ಈವನ್ ದಹಿ ಪುರಿ ಆಗಲಿ, ಮಸಾಲೆ ಪುರಿ ಎಲ್ಲ ತೊಗೊಂಡ್ವಿ ನಾವು. ಎಲ್ಲನೂ ಸಹ ತುಂಬಾ ಟೇಸ್ಟಿಯಾಗಿತ್ತು. ಅದ್ರ ಒಳಗೆ ಹಾಕೋದು ಅವರೇ ಬೇಳೆ. ಕೊನೆಗೆ ನೋಡಿ, ಇದು ಒಂದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಟಿಕೆಟ್ ಸ್ವಲ್ಪ 300, 400, 100 ರುಪೀಸ್ದು ಏನೋ ಇದೆ. ಸುಮ್ಮನೆ ಒಳಗೆ ಹೋಗೋದಿರಬೇಕು. ಏನೋ ಮ್ಯಾಜಿಕ್, ಅಲಾದಿನ್ ಮ್ಯಾಜಿಕ್ ಥರ ಅದರಲ್ಲೇ ಹೋದಂಗೇನೋ ಆಗುತ್ತಂತೆ. ಅಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡಿ ಆ ಥರ ತೋರಿಸ್ತಾ ಇರ್ತಾರೆ. ಅದು ತುಂಬ ಚೆನ್ನಾಗಿದೆ. ಒಳಗಡೆ ನಾವು ಹೋಗಲಿಲ್ಲ ಅದಕ್ಕೆ. ಅದು ಸಹ ಇದೆ, ಮಕ್ಕಳಿಗೆ ಇಷ್ಟ ಆಗೋ ಹಾಗೆ. ಅದನ್ನು ಭಗವದ್ಗೀತೆ ಎಲ್ಲ ಮಾಡ್ತಾ ಇದ್ದಾರೆ. ಸೋಟಿನಲ್ಲಿ ಚೆನ್ನಾಗಿದೆ. ಹೋದರೆ ಒಂದು 3-4 ಅವರ್ಸ್ ಆರಾಮಾಗಿ ನಾವಲ್ಲಿ ಕಳೆದ್ಬಿಡ್ಬೋದು. ಮತ್ತು ತುಂಬ ವೆರೈಟೀಸ್ ಊಟನೂ ತಿಳ್ಕೊಳ್ಬೋದು. ಜೊತೆಗೆ ಅದರ ಜೊತೆಗೆ ಈ ಥರ ಎಲ್ಲ ಮಕ್ಕಳನ್ನ ಆಟನೂ ಆಡಿಸ್ಬೋದು. ನಮಗೆ ಬೇಕಾದ ಪರ್ಚೇಸ್ ಮಾಡಿಕೊಂಡು ನೋಡಿ. ಅದ್ರ ಫೇರ್ ಎಲ್ಲ ಒಳಗಡೆ ಮ್ಯಾಜಿಕ್ದು ಈ ರೀತಿ. ಕೊನೆಗೆ ನಾವೊಂದು ನೀರಾ ಸಿಪ್ ಅಂತ ಆಯ್ತು. ಅದು ಚೆನ್ನಾಗಿತ್ತು. ಎಳ್ನೀರಿದು ಒಂಥರ ಜ್ಯೂಸ್ ಥರ ತಣ್ಣಗೆ ಕೊಟ್ಟರು. ಅದು ಸಹ ಚೆನ್ನಾಗಿತ್ತು. ಆಮೇಲೆ ನಾನು ಇನ್ನೊಂದು ತಗೊಂಡ್ಲಿಲ್ಲ. ಈವನ್ ಇಲ್ಲಿ ಐಸ್ ಕ್ರೀಮ್ ಸಹ ಅವರೇ ಬೇಳೆ ಇದೆ. ಅದ್ರ ಫೋಟೋ ಕೆಲವೊಂದು ನಂಗೆ ಮಿಸ್ ಆಗಿಬಿಟ್ಟು ತೊಗೊಳ್ಳಿಲ್ಲ. ನಾವು ತೊಗೊಂಡ್ವಿ ಐಸ್ ಕ್ರೀಮು. ಅದು ಸಹ ಅವರೆಕಾಯಿ ಮಧ್ಯೆ ಹಾಕಿರ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿದೆ. ಇದೊಂದು ಮಕ್ಕಳನ್ನು ಎಂಟರ್ಟೈನ್ ಮಾಡ್ತಾಯಿದ್ರು. ಅವರೆಕಾಯಿ ಮಾರ್ತಾಯಿದ್ದಾರೆ. ಸೊ ನೋಡಿ, ನೀವು ಸಹ ಇಷ್ಟ ಆದರೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಥ್ಯಾಂಕ್ ಯು.